ಮಾಡಿದ್ದಾರೆ. ಜೈಲಲ್ಲಿ ದರ್ಶನ್ ಸಾಮಾನ್ಯ ಕೈದಿಯಂತೆ ಇದ್ದಾರೆ. ಜೈಲಿನ ನಿಯಮಗಳ ಪ್ರಕಾರವೇ ಅಧಿಕಾರಿಗಳು ದರ್ಶನ್ರನ್ನ ನೋಡಿಕೊಳ್ತಾ ಇದ್ದಾರೆ. ಕಳೆದ ಬಾರಿ ರಾಜ್ಯಾತಿಥ್ಯ ನೀಡಿ ಮುಜುಗರ ಅನುಭವಿಸಿದ ಪೊಲೀಸರು ಈ ಬಾರಿ ಸಾಮಾನ್ಯ ಕೈದಿಯಂತೆ ನಡೆಸಿಕೊಳ್ತಾ ಇದ್ದಾರೆ. ಜೈಲು ಮೆನುವಿನಂತೆ ಊಟ ತಿಂಡಿ ಕೊಡಲಾಗ್ತಾ ಇದೆ. ಇನ್ನು ನಿಯಮದಂತೆ ಒಂದೇ ಬೆಡ್ಶೀಟ್ ನೀಡಲಾಗಿದೆ. ಜೈಲಿನಲ್ಲಿ ವಿಗ್ ಧರಿಸುವುದು ಕಷ್ಟ ಅನ್ನೋ ಹಿನ್ನೆಲೆಯಲ್ಲಿ ಜೈಲಿಗೆ ಬರೋ ಮುನ್ನವೇ ವಿಗ್ ತೆಗೆದು ಬಂದಿದ್ದಾರೆ. ಇನ್ನು ಪರಪ್ಪನ ಅಗ್ರಹಾರ ಜೈಲಲ್ಲಿರುವ ದರ್ಶನ್ಗೆ ಹೆಚ್ಚಿನ ಭದ್ರತೆ ನೀಡಲಾಗಿದೆ. ಈ ಬಗ್ಗೆ ನ್ಯೂಸ್ 18ಗೆ ಜೈಲು ಮೂಲಗಳಿಂದ ಮಾಹಿತಿ ಸಿಕ್ಕಿದ್ದು, ನಟ ದರ್ಶನ್ ಸಿಸಿಟಿವಿ ಕಣ್ಗಾವಲಲ್ಲಿದ್ದಾರೆ. ದರ್ಶನ್ ಸೆಲ್ನಲ್ಲಿ ಸಿಸಿ ಕ್ಯಾಮೆರಾ ಅಳವಡಿಸಲಾಗಿದೆ. 3 ಹಂತದಲ್ಲಿ ಸೆಲ್ಗೆ ಭದ್ರತೆ ನೀಡಲಾಗಿದೆ. ಇನ್ನು ಭದ್ರತಾ ಸಿಬ್ಬಂದಿಗೂ ಬಾಡಿ ಕ್ಯಾಮ್ ಹಾಕಲಾಗಿದೆ. ಸುಪ್ರೀಂ ಕೋರ್ಟ್ ನಿರ್ದೇಶನದಂತೆ ಕ್ರಮ ಕೈಗೊಳ್ಳಲಾಗಿದೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿರುವಂತಹ ದರ್ಶನ್ನ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡುವಂತೆ ಜೈಲು ಅಧಿಕಾರಿಗಳು ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ದಾರೆ. 64ನೇ ಸೆಷನ್ಸ್ ಕೋರ್ಟ್ಗೆ ಅರ್ಜಿ ಸಲ್ಲಿಕೆ ಮಾಡಲಾಗಿರುವಂಥದ್ದು. ಆದರೆ ಜೈಲಾಧಿಕಾರಿಗಳಿಂದ ನೇರವಾಗಿ ಅರ್ಜಿ ಪಡೆಯೋಕೆ ಕೋರ್ಟ್ ನಿರಾಕರಿಸಿದೆ. ಈ ಕೇಸಿನ ಎಸ್ಪಿಪಿ ಮೂಲಕ ಅರ್ಜಿ ಸಲ್ಲಿಸುವಂತೆ ಜೈಲು ಅಧಿಕಾರಿಗಳಿಗೆ ಸೂಚನೆ ನೀಡಲಾಗಿದೆ. ಸೋಮವಾರ ಎಸ್ಪಿಪಿ ಮೂಲಕ ಅರ್ಜಿ ಸಲ್ಲಿಸುವಂತಹ ಸಾಧ್ಯತೆ ಇದೆ. ಇನ್ನು ಪೊಲೀಸರ ಅರೆಸ್ಟ್ ವೇಳೆ ದರ್ಶನ್ ಫೋಟೋವನ್ನು ತೆಗೆಯಲಾಗಿದೆ. ಹೊಸಕೆರೆಹಳ್ಳಿ ಫ್ಲಾಟ್ನಲ್ಲಿ ಅರೆಸ್ಟ್ ಮಾಡಿದ ಪೊಲೀಸರು ಬಳಿಕ ಪೊಲೀಸ್ ಠಾಣೆಗೆ ಕರ್ಕೊಂಡು ಹೋಗಿ ಬಂಧನ ಪ್ರಕ್ರಿಯೆ ಮಾಡಿದ್ದಾರೆ. ಈ ವೇಳೆ ದರ್ಶನ್, ಪವಿತ್ರ ಗೌಡ ಸೇರಿ ಎಲ್ಲ ಆರೋಪಿಗಳ ಫೋಟೋವನ್ನು ತೆಗೆದಿದ್ದಾರೆ. ಅನ್ನಪೂರ್ಣೇಶ್ವರಿ ಠಾಣೆಯಲ್ಲಿ ಫೋಟೋ ತೆಗೆದಿದ್ದು, ದರ್ಶನ್ ಮುಡಿಕೊಟ್ಟಿರುವ ಫೋಟೋವನ್ನು ಪೊಲೀಸರು ತೆಗೆದಿದ್ದಾರೆ. ದರ್ಶನ್ ಜೈಲು ವಾಸ ಶುರುವಾದ ಹಿನ್ನೆಲೆಯಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಭಾವುಕ ಪೋಸ್ಟ್ ಹಾಕಿದ್ದಾರೆ. ದರ್ಶನ್ ಫಾರ್ಮ್ ಹೌಸ್ನಲ್ಲಿ ಏಕಾಂಗಿಯಾಗಿ ನಿಂತಿರುವ ಫೋಟೋ ಹಾಕಿ ಹಾರ್ಟ್ ಬ್ರೇಕ್ ಎಮೋಜಿ ಹಾಕಿ ಪೋಸ್ಟ್ ಮಾಡಿದ್ದಾರೆ. ಇನ್ನು ಪೋಸ್ಟ್ ನೋಡಿದ ಅಭಿಮಾನಿಗಳು ಅತ್ತಿಗೆ ಕುಗ್ಗದಿರಿ ಅಂತ ಕಮೆಂಟ್ ಮಾಡ್ತಿದ್ದಾರೆ. ಇನ್ನು ದರ್ಶನ್ ಜೈಲು ವಿಚಾರವಾಗಿ ನ್ಯೂಸ್ 18 ಜೊತೆ ಮಾತನಾಡಿದ ನಟಿ ರಮ್ಯಾ, ದರ್ಶನ್ ಜೊತೆ ನಾನು ಕೆಲಸ ಮಾಡಿದ್ದೇನೆ. ಕಷ್ಟಪಟ್ಟು ಇಂಡಸ್ಟ್ರಿಗೆ ದರ್ಶನ್ ಬಂದವರು. ದರ್ಶನ್ ಇತ್ತೀಚಿನ ನಡವಳಿಕೆ ಬೇಸರವಾಗಿತ್ತು. ಅಕ್ಕಪಕ್ಕದವರಿಂದಲೇ ಈ ರೀತಿ ಆಯಿತು ಅನ್ಸುತ್ತೆ. ದರ್ಶನ್ ತಮ್ಮ ಜೀವನ ಹಾಳು ಮಾಡಿಕೊಂಡ್ರು. ಪವಿತ್ರ ಗೌಡ ಯಾರಂತ ನನಗೆ ಗೊತ್ತಿರಲಿಲ್ಲ. ಆಕೆಯೂ ತಾಯಿ, ಅವಳಿಗೂ ಮಗಳಿದ್ದಾಳೆ. ಏನಾದರೂ ಮಾಡುವುದಕ್ಕೂ ಮುನ್ನ ಕುಟುಂಬ ಹಾಗೂ ಮಕ್ಕಳ ಬಗ್ಗೆ ಯೋಚನೆ ಮಾಡಬೇಕು ಅಂತ ಹೇಳಿದ್ದಾರೆ. ಜಡ್ಜ್ಮೆಂಟ್ ಕೇಳಿದಾಗ ನನಗೆ ಮಿಕ್ಸ್ಡ್ ರಿಯಾಕ್ಷನ್ ಇತ್ತು. ಒಂದು ಕಡೆ ನನಗೆ ಸ್ವಲ್ಪ ಬೇಜಾರು ಆಯಿತು. ಯಾಕಂದರೆ ದರ್ಶನ್ನು ಅವ್ರ ಜೊತೆ ನಾನು ಕೆಲಸ ಮಾಡಿದ್ದೀನಿ, ಅವ್ರಿಗೆ ಗೊತ್ತಿರೋರು. ಸೊ ಎಲ್ಲೋ ಒಂದು ಕಡೆ ನಂಗೆ ಬೇಜಾರು ಏನಂದರೆ ಅವ್ರ ಜೀವನ ಅವ್ರು ಹಾಳು ಮಾಡಿಕೊಂಡ್ರು ಅಂತ. ಯಾಕಂದರೆ ನಾವು ಶೂಟ್ ಮಾಡುವಾಗ ಅವರು ಕೆಲವೊಂದು ಹಂಚ್ಕೊಂಡಿದ್ರು ನನ್ನ ಜೊತೆ, ಅವ್ರು ಹೇಗೆ ಬಂದರು ಸಿನಿಮಾ ಇಂಡಸ್ಟ್ರಿಗೆ, ಹೇಗೆ ಏನು ಅಂತ. ಸೊ ಐ ವಾಸ್ ಆ್ಯಕ್ಚುಲಿ ವೆರಿ ಪ್ರೌಡ್ ಆಫ್ ಹಿಮ್ ಆ್ಯಂಡ್ ಹಿಸ್ ಜರ್ನಿ. ಏನು ಇಲ್ಲದೆವರು ಏನೋ ಕಷ್ಟಪಟ್ಟು ಇಂಡಸ್ಟ್ರಿಗೆ ಬಂದು ಲೈಟ್ ಬಾಯ್ ಆಗಿ ಕೆಲಸ ಮಾಡಿ ಇಷ್ಟು ಮಟ್ಟಿಗೆ ಬೆಳೆದಾರಂತೆ ಎಲ್ಲೋ ಒಂದು ಕಡೆ ಒಂದು ಹೆಮ್ಮೆನೂ ಇತ್ತು. ಬಟ್ ಇತ್ತೀಚೆಗೆ ಅವ್ರದ್ದೇನು ನಡವಳಿಕೆ ಆಗಲಿ ಏನು ಅವ್ರದ್ದು ಇದೆಲ್ಲ ನೋಡಿ ನನಗೆ ಬೇಜಾರಾಯಿತು. ಬಿಕಾಸ್ ಅವ್ರ ಅಕ್ಕಪಕ್ಕ ಯಾರೂ ಒಳ್ಳೆಯವ್ರು ಇಲ್ವೇನೋ ಏನೋ ಗೊತ್ತಿಲ್ಲ. ಅವ್ರಿಗೆ ಏನೋ ಒಂದು ಒಳ್ಳೆ ರೀತಿಯಲ್ಲಿ ಒಳ್ಳೆ ದಾರಿ ನನಗೆ ಕರ್ಕೊಂಡು ಹೋಗೋದಕ್ಕೆ. ಆ್ಯಂಡ್ ಗುಡ್ ಅಡ್ವೈಸರ್ಸ್ ಇರಲೇಬೇಕು. ಎಸ್ಪೆಷಲಿ ಒಂದು ಮಟ್ಟಕ್ಕೆ ಬೆಳೆದ ಮೇಲೆ ಒಂದು ರೆಸ್ಪಾನ್ಸಿಬಿಲಿಟಿ, ಒಂದು ಜವಾಬ್ದಾರಿ, ಸೆಲೆಬ್ರಿಟಿ ಆದಮೇಲೆ ಯು ನೀಡ್ ಟು ಮೇಕ್ ಶೋರ್ ದಟ್ ಯು ಕೀಪ್ ಗುಡ್ ಕಂಪನಿ. ನಟ ಅಜಯ್ ರಾವ್ ದಾಂಪತ್ಯದಲ್ಲಿ ಬಿರುಕು ಮೂಡಿದೆ. ಮದುವೆಯಾಗಿ 10 ವರ್ಷಗಳ ಬಳಿಕ ದಂಪತಿ ದೂರವಾಗ್ತಾ ಇದ್ದಾರೆ. ನಟ ಅಜಯ್ ರಾವ್ ಮೇಲೆ ಪತ್ನಿ ಫ್ಯಾಮಿಲಿ ಕೋರ್ಟ್ನಲ್ಲಿ ಕೌಟುಂಬಿಕ ದೌರ್ಜನ್ಯ ಕೇಸ್ ದಾಖಲಿಸಿದ್ದಾರೆ. ಪ್ರೀತಿಸಿ 2014 ಡಿಸೆಂಬರ್ 18ರಂದು ಅಜಯ್ ರಾವ್ ಸ್ವಪ್ನ ಮದುವೆಯನ್ನ ಆಗಿದ್ರು. ಇದೀಗ ಇದೇ ಜೋಡಿ ವಿಚ್ಛೇದನಕ್ಕೆ ಅರ್ಜಿ ಹಾಕಿದ್ದಾರೆ. ಸಾಕಷ್ಟು ಸಾಲ ಮಾಡಿ ಅಜಯ್ ರಾವ್ ಮನೆಯನ್ನ ಕಟ್ಟಿದ್ರು. ಅಲ್ಲದೆ ಇತ್ತೀಚೆಗೆ ಮೈ ತುಂಬಾ ಸಾಲ ಮಾಡಿ ಯುದ್ಧಕಾಂಡ ಸಿನಿಮಾ ಮಾಡಿದ್ರು. ಸ್ವಪ್ನ ವಿಚ್ಛೇದನ ಅರ್ಜಿ ಸಲ್ಲಿಸಿದ್ದು ಅಜಯ್ ರಾವ್ಗೆ ಶಾಕ್ ಕೊಟ್ಟಿದ್ದಾರೆ. ಅಧಿವೇಶನ ಮುಗಿದ ಬಳಿಕ ರಾಜಣ್ಣ ದೆಹಲಿಗೆ ಹೋಗ್ತಾರೆ. ಅಲ್ಲಿ ತಮ್ಮ ಸಮಸ್ಯೆ ಹೇಳಿಕೊಡುತ್ತಾರೆ ಅಂತ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ವಿಧಾನಸೌಧದಲ್ಲಿ ಮಾತನಾಡಿದ ಅವರು, ರಾಜಣ್ಣ ದೆಹಲಿಗೆ ಹೋಗ್ತಾರೆ, ಆದರೆ ನಾವ್ಯಾರೂ ದೆಹಲಿಗೆ ಹೋಗಲ್ಲ. ಕೆಸಿ ವೇಣುಗೋಪಾಲ್ ಜೊತೆ ದೂರವಾಣಿ ಮೂಲಕ ಮಾತನಾಡ್ತೇವೆ. ಆ ಬಳಿಕ ದೆಹಲಿಗೆ ಹೋಗುವ ಬಗ್ಗೆ ತೀರ್ಮಾನ ಮಾಡ್ತೇವೆ. ನಮ್ಮ ಸಮುದಾಯದಿಂದ ಖಾಲಿಯಾದ 2 ಸ್ಥಾನ ನಮ್ಮ ಸಮುದಾಯಕ್ಕೆ ಕೊಡಬೇಕು. ರಾಜಣ್ಣ ಪ್ರಕರಣದ ಹಿಂದೆ ಯಾರಿದ್ದಾರೆ ಅನ್ನೋದು ಅವರೇ ಹೇಳಬೇಕು. ಈ ಬಗ್ಗೆ ರಾಜಣ್ಣ ಅವರೇ ಹೈಕಮಾಂಡ್ಗೆ ಮಾಹಿತಿ ಕೊಡಬಹುದು ಅಂತ ಹೇಳಿದರು. ಇದೇ ವಿಚಾರವಾಗಿ BR ಪಾಟೀಲ್ ಕೂಡ ಪ್ರತಿಕ್ರಿಯಿಸಿದ್ದಾರೆ. ಅವರಷ್ಟೇ ಹೋಗ್ತಾರೆ, ನಾವ್ಯಾರು ಹೋಗಲ್ಲ, ಅವ್ರೊಬ್ಬರೇ ಹೋಗ್ತಾರೆ, ಒಬ್ಬರೇ ಬ್ರೀಫ್ ಮಾಡ್ತಾರೆ. ನೋಡೋಣ, ನಮ್ಮ ಜನರಲ್ ಸೆಕ್ರೆಟರಿ ಜೊತೆ ಮಾತಾಡ್ತೀವಿ, ಫೋನಲ್ಲಿ ಮಾತಾಡ್ತೀವಿ, ಅವ್ರು ಏನು ರಾಶಿ ಕೊಡ್ತಾರೆ ನೋಡೋಣ. ಫಸ್ಟ್ ಫೋನಲ್ಲಿ ಮಾತಾಡ್ತೀವಿ, ಯಾಕಂದ್ರೆ ಅವ್ರದ್ದು ಅಧಿವೇಶನ ನಡೀತದೆ, ನಮ್ಮದು ನಡೀತದೆ. ಫೋನಲ್ಲಿ ಕೇಳ್ಕೊತೀವಿ ಅವ್ರೇನು ಹೆಂಗೆ ಥರ ಮುಂದಿನ ಹೆಜ್ಜೆ 3 4 5 ಅವ್ರನ್ನೇ ಕೇಳ್ಬೇಕು. ನಾ ಎಲ್ಲಿದೆ ಹೇಳ್ತಾರೆ ಯಾವ ಸಂಖ್ಯೆ ಅಂತ.
ನಮಗೂ ಕೂತಲ್ಲ ಇದೆ, ಅದು ಯಾವುದಂತ ಅವರೇ ಹೇಳಬೇಕಲ್ಲ. ಸುಪ್ರೀಂ ಕೋರ್ಟ್ನವರಿಗೂ ಕೂಡ ಅರಿವಾಗಿದೆ ಈ ವೋಟಿಂಗ್ ಇದರಲ್ಲಿ ಅವ್ಯವಹಾರ ಆಗಿದೆ ಅಂತೇಳಿ ಸುಪ್ರೀಂ ಕೋರ್ಟ್ ಮನವರಿಕೆ ಆಗಿದೆ. ಇಂಥ ಸಂದರ್ಭದಲ್ಲಿ ರಾಜಣ್ಣವರು ಅದನ್ನು ಪ್ರಶ್ನೆ ಮಾಡಬಾರ್ದಾಗಿತ್ತು. ನನ್ನ ವೈಯಕ್ತಿಕ ಅಭಿಪ್ರಾಯ. ನೋ ಡೌಟ್ ಅವರು ಭಾಳ ಡೈನಮಿಕ್ ಮಿನಿಸ್ಟರು, ಕೋಆಪರೇಷನ್ದಲ್ಲಿ ಅವ್ರಿಗೆ ಅನುಭವ ಇದೆ, ಅವರಿಗೆ ಜ್ಞಾನ ಇದೆ ಅದ್ರ ಬಗ್ಗೆ. ಆದರೆ ಹೈಕಮಾಂಡಿನ ನಿಲುವಿನ ವಿರುದ್ಧ ಮಾತಾಡೋದು ಅದು ಸರಿಯಾಗಲಿಲ್ಲ. ಸಚಿವ ಸ್ಥಾನದಿಂದ ರಾಜಣ್ಣ ವಜಾ ವಿಚಾರದ ಬಗ್ಗೆ ವಿಜಯಪುರದಲ್ಲಿ ಮಾತನಾಡಿದ ಸಂಸದ ಗೋವಿಂದ ಕಾರಜೋಳ, ಸತ್ಯ ಹೇಳಿದಕ್ಕೆ ರಾಜಣ್ಣ ಅವರನ್ನ ವಜಾ ಮಾಡಿದ್ದಾರೆ. ರಾಹುಲ್ ಗಾಂಧಿ ಮೆಚ್ಚಿಸೋಕೆ ರಾಜಣ್ಣರನ್ನ ವಜಾ ಮಾಡಲಾಗಿದೆ. ರಾಜಣ್ಣ ಅವರನ್ನ ಮಾತ್ರ ಯಾಕೆ ವಜಾ ಮಾಡಿದ್ದು? ದಲಿತರ ಬಗ್ಗೆ ಮೊಸಳೆ ಕಣ್ಣೀರು ಸುರಿಸ್ತಾರೆ, ಆದ್ರೆ ಅದೇ ಸತ್ಯ ಹೇಳಿದವರ ವಜಾ ಮಾತ್ರ ಆಗಿಲ್ಲ. ರಾಜಣ್ಣ ದಲಿತ ಅನ್ನೋ ಕಾರಣಕ್ಕೆ ವಜಾ ಮಾಡಿದ್ದಾರೆ ಅಂತ ವಾಗ್ದಾಳಿ ನಡೆಸಿದ್ರು. ಇನ್ನು ಇದೇ ವಿಚಾರವಾಗಿ ಪ್ರಹ್ಲಾದ್ ಜೋಶಿ ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನಿಮಗೆ ಅರ್ಗಿಸ್ಕೊಳ್ಳಿಕ್ಕೆ ಆಗುದಿಲ್ಲ. ರಾಹುಲ್ ಗಾಂಧಿ ಚೌರ ಬೀಸು ಸಲುವಾಗಿ KN ರಾಜಣ್ಣನ ವಜಾ ಮಾಡಿದ್ರಿ ಮಂತ್ರಿಮಂಡಲದಲ್ಲಿ. ಹಾಗಾದ್ರೆ ಇನ್ನೂ ಸತ್ಯ ಹೇಳಿದಂತ 4 ಮಂದಿ ಹೆಸರು ಹೇಳ್ತೀನಿ. ರಾಯ್ ರೆಡ್ಡಿ ಅವರು ಸತ್ಯ ಹೇಳಿದ್ರಲ್ಲ, ದಲಿತರ ಬಗ್ಗೆ ಮೊಸಳೆ ಕಣ್ಣೀರು ಸುರಿಸೋದು ಅಷ್ಟೇ ನಿಮ್ಗೆ ಗೊತ್ತು. ಅವ್ರನ್ನ ವಜಾ ಮಾಡಿರ್ಬೇಕಾಗಿತ್ತು, ಯಾಕೆ ಮಾಡಲಿಲ್ಲ? ದಲಿತರು ಬೆನ್ನ ಸತ್ತವರು, SC ST ಜನಾಂಗಕ್ಕೆ ಯಾರೂ ಕೇಳುವವ್ರಿಲ್ಲ. ಅವ್ರನ್ನ ಯಾವ ರೀತಿ ಬೇಕಾದ ರೀತಿ ನಡೆಸ್ಕೊಳ್ಳೋದೇ ಕಾಂಗ್ರೆಸ್ ನೀತಿ ಅಂತ ನಾನು ಖಂಡಿಸ್ತೀನಿ. ರಾಜಣ್ಣ ಅವ್ರ ರಾಜೀನಾಮೆಯ ಬಗ್ಗೆ ರಾಜ್ಯದಲ್ಲಿ ಏನು ಬದಲಾವಣೆ ಆಗುತ್ತೆ ಅನ್ನೋದಕ್ಕಿಂತ ಹೆಚ್ಚಾಗಿ ಕಾಂಗ್ರೆಸ್ ಪಾರ್ಟಿಯ ಡಬಲ್ ಸ್ಟ್ಯಾಂಡರ್ಡ್ ಇದರಿಂದ ಗೊತ್ತಾಗುತ್ತೆ ಅಷ್ಟೇ. ಯಾಕಂದರೆ ಅವ್ರು ಹೇಳಿದಂಥ ಒಂದೇ ಒಂದು ಸಂಗತಿಗಳು ಸಹಿತ ರಾಹುಲ್ ಗಾಂಧಿ ಅವರು ಹೇಳಿದಂಥ ಸಂಗತಿಗಳು ಪ್ರೂವ್ ಆಗ್ತಾ ಇಲ್ಲ, ಅಥವಾ ಪೂರಕವಾದ ಸಾಕ್ಷ್ಯಗಳು ಇಲ್ಲ. ಮತ್ತು ಯಾರೇ ಏನೋ ಅಫಿಡವಿಟ್ ಕೊಡಬೇಕು, ಯಾರೇ ಏನೇ ಒಂದು ಕಂಪ್ಲೇಂಟ್ ಕೊಡಬೇಕು ಅಂತಂದ್ರೆ ಅದಕ್ಕೆ ಸಂಬಂಧಿಸಿದಂತೆ ಕಾನೂನಿನ ಪ್ರಕ್ರಿಯೆಗಳನ್ನು ಪೂರ್ಣತೆ ಮಾಡಬೇಕು. ನಾನು ಲೋಕಸಭೆಯಲ್ಲಿ ಓದ್ ತೊಗೊಂಡಿದ್ದೀನಿ ಅಂತಂದರೆ ಅಂದರೆ ಇದೊಂಥರ ಬಾಲಿಶವಾದಂಥ ವರ್ತನೆ. ಚಿಕ್ಕಮಗಳೂರಿನಲ್ಲಿ ಗಾಳಿ ಸಹಿತ ಭಾರೀ ಮಳೆ ಆಗ್ತಿದ್ದು, ಕೊಪ್ಪ ತಾಲೂಕಿನ ಬೈರೇದೇವರು ಗ್ರಾಮದ ಹಂದಿ ಹುಡ್ಲುವಿನಲ್ಲಿ ಮರ ಬಿದ್ದು ಭಾಸ್ಕರ್ ಭಟ್ ಅನ್ನೋರ ಮನೆಗೆ ಹಾನಿಯಾಗಿದೆ. ಅದೃಷ್ಟವಶಾತ್ ಮನೆಯಲ್ಲಿದ್ದವರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಇನ್ನು ಚಿಕ್ಕಮಗಳೂರಿನಲ್ಲಿ ಮಳೆಯಾಗ್ತಿರುವ ಹಿನ್ನೆಲೆ ಮುಂದಿನ 4 ದಿನ ಭಾರೀ ಮಳೆಯಾಗುತ್ತೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿದೆ. ಆಗಸ್ಟ್ 17ರಿಂದ 20ರವರೆಗೂ ಆರೆಂಜ್ ರೆಡ್ ಅಲರ್ಟ್ ಘೋಷಣೆ ಮಾಡಲಾಗಿರುವಂಥದ್ದು. 40ರಿಂದ 50 ಕಿಲೋಮೀಟರ್ ವೇಗದಲ್ಲಿ ಭಾರೀ ಮಳೆಯಾಗುತ್ತೆ ಅಂತ ಸಾಧ್ಯತೆ ಇದೆ ಅಂತ ಹೇಳಿದೆ. ಮುಂಜಾಗ್ರತೆ ಕ್ರಮ ತೆಗೆದುಕೊಳ್ಳುವಂತೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಇನ್ನು ಬೀದರ್ನಲ್ಲೂ ಭಾರೀ ಮಳೆಯಾಗಲಿದೆ. ಔರಾದ್ ತಾಲೂಕಿನ ವಡಗಾಂವ್ ಗ್ರಾಮದಲ್ಲಿರುವಂತಹ ಜಮೀನಿಗೆ ಮಳೆಯ ನೀರು ನುಗ್ಗಿದ್ದು, ಮಳೆ ನೀರಿನಿಂದಾಗಿ ಸೋಯಾ, ತೊಗರಿ, ಹೆಸರು ಬೆಳೆಗಳು ನಾಶವಾಗಿದೆ. ಪೂಜಾರಿಗೆ ಕಾಣಿಕೆಯಾಗಿ ಬಿಯರ್ ವಿಸ್ಕಿ ಬಾಟಲ್ನ ಭಕ್ತರು ಕೊಟ್ಟಿರುವ ಘಟನೆ ಕೋಲಾರ ಜಿಲ್ಲೆಯ KGF ನಗರದಲ್ಲಿ ನಡೆದಿದೆ. ನಗರದ ಬೌರಿಲಾಲ್ ಪೇಟೆಯ ಮುತ್ತುಮಾರಿಯಮ್ಮ ದೇಗುಲದ ವಾರ್ಷಿಕೋತ್ಸವ ಮೆರವಣಿಗೆ ನಡೆಸಲಾಯಿತು. ಈ ವೇಳೆ ಫುಲ್ ಬಾಟಲ್ ಮದ್ಯವನ್ನ ದೇಗುಲದ ಪೂಜಾರಿ ಸೇವಿಸಿದ್ದಾರೆ. ಇಲ್ಲಿನ ದೇವರಿಗೆ ಹರಕೆ ಹೊತ್ತುಕೊಂಡು ಪೂಜಾರಿಗೆ ಭಕ್ತರು ಮದ್ಯ ಕೊಡ್ತಾರೆ. ಇಂದು ಭಕ್ತರ ಎದುರೇ 3 ಬಾಟಲ್ ಬಿಯರ್ನ ಪೂಜಾರಿ ಕುಡಿದಿದ್ದು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ. ಶಿವಮೊಗ್ಗದಲ್ಲಿ ಗುಡ್ಡೇಕಲ್ನಲ್ಲಿರುವ ಬಾಲಸುಬ್ರಹ್ಮಣ್ಯ ಸ್ವಾಮಿಯ ವಾರ್ಷಿಕ ಜಾತ್ರಾ ಮಹೋತ್ಸವ ಅಂಗವಾಗಿ ಹರೋಹರ ಜಾತ್ರೆ ನಡೆದಿದೆ. ತಮಿಳು ಸಮುದಾಯದ ಪ್ರಮುಖ ಆಚರಣೆ ಇದಾಗಿದ್ದು, ಜಾತ್ರೆ ಹಿನ್ನೆಲೆಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿದ್ದಾರೆ. ಬಾಲಸುಬ್ರಹ್ಮಣ್ಯ ಸ್ವಾಮಿ ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಿ ಭಕ್ತಿ ಸಮರ್ಪಣೆ ಮಾಡಿದ್ದಾರೆ. ಕಲಬುರಗಿಯ ಮಹಾದಾಸೋಹಿ ಶರಣಬಸಪ್ಪ ಅಪ್ಪ ಲಿಂಗೈಕ್ಯ ಹಿನ್ನೆಲೆಯಲ್ಲಿ ಶರಣಬಸಪ್ಪ ಅಪ್ಪ ಕುಟುಂಬದಿಂದ 3ನೇ ದಿನದ ವಿಧಿವಿಧಾನ ಮಾಡಲಾಗಿದೆ. ಶರಣಬಸಪ್ಪ ಅಪ್ಪ ಗದ್ದುಗೆಗೆ ಮಾತೃಶ್ರೀ ದಾಕ್ಷಾಯಿಣಿ ಅವ್ವ ಹಾಗೂ ಮಕ್ಕಳು ಹಾಲು ತುಪ್ಪ ಎರೆದು ಮಂಡಕ್ಕಿ ಹಾಕಿದ್ದಾರೆ.
ಕೆಂಗೇರಿ ವಿಶ್ವ ಒಕ್ಕಲಿಗರ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷರಾದ ಶ್ರೀ ಚಂದ್ರಶೇಖರನಾಥ ಮಹಾಸ್ವಾಮೀಜಿ 81 ವರ್ಷ ವಯಸ್ಸಿಗೆ ಲಿಂಗೈಕ್ಯರಾಗಿದ್ದಾರೆ. ಈ ಹಿನ್ನೆಲೆ ಡಿಸಿಎಂ ಡಿಕೆ ಶಿವಕುಮಾರ್, ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡರು, ಬಿವೈ ವಿಜಯೇಂದ್ರ, ಆರ್ ಅಶೋಕ್, ವಿ ಸೋಮಣ್ಣ, ಚಲವಾದಿ ನಾರಾಯಣಸ್ವಾಮಿ, ಶಾಸಕ ಗೋಪಾಲಯ್ಯ ಸೇರಿ ಹಲವು ಗಣ್ಯರು ಸ್ವಾಮಿಗಳ ಅಂತಿಮ ದರ್ಶನವನ್ನು ಪಡೆದುಕೊಂಡಿದ್ದಾರೆ. ಇನ್ನು ನಾಥ ಪರಂಪರೆಯಂತೆ ಅಂತಿಮ ವಿಧಿವಿಧಾನ ಕಾರ್ಯ ನಡೆದಿದ್ದು ಮಠದ ಸಮೀಪದಲ್ಲಿ ಅಂತಿಮ ಸಮಾಧಿ ಕಾರ್ಯ ನಡೆಸಲಾಗಿದ್ದು ವಿಭೂತಿ, ಕರ್ಪೂರ, ಹೂವು, ಉಪ್ಪು, ಸುಗಂಧ ದ್ರವ್ಯಗಳನ್ನು ಹಾಕಿ ಸಮಾಧಿಯನ್ನ ಮುಚ್ಚಲಾಗಿದೆ. ಶಾಸ್ತ್ರೋಕ್ತವಾಗಿ ಶ್ರೀಗಳ ಉತ್ತರಾಧಿಕಾರಿ ಪೀಠಾಧ್ಯಕ್ಷರಾದ ನಚ್ಚಲಾನಂದನಾಥ ಸ್ವಾಮೀಜಿ ಅವರು ಅಂತ್ಯ ಸಂಸ್ಕಾರವನ್ನು ನೆರವೇರಿಸಿದರು. ದೇಶಾದ್ಯಂತ ಚಾಂದ್ರಮಾನ ಪದ್ಧತಿಯಂತೆ ಕೃಷ್ಣ ಜನ್ಮಾಷ್ಟಮಿಯನ್ನ ಇವತ್ತು ಆಚರಿಸಲಾಗ್ತಾ ಇದೆ. ಆದರೆ ಉಡುಪಿಯಲ್ಲಿ ಸೌರಮಾನ ಪದ್ಧತಿಯಂತೆ ಸೆಪ್ಟೆಂಬರ್ ತಿಂಗಳಲ್ಲಿ ಜನ್ಮಾಷ್ಟಮಿ ಆಚರಣೆ ಮಾಡಲಾಗುತ್ತೆ. ಇಂದು ಸಾಂಕೇತಿಕವಾಗಿ ಅಷ್ಟಮಿ ಆಚರಿಸಿ ಅರ್ಘ್ಯ ಪ್ರದಾನ ಮಾಡಲಾಗುತ್ತೆ. ಅಷ್ಟಮಿಯ ವೈಭವ ಹೆಚ್ಚಾಗಿ ಇಲ್ಲದ ಕಾರಣ ಭಕ್ತರ ಸಂಖ್ಯೆ ವಿರಳವಾಗಿತ್ತು.